ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಇವತ್ತಿನ ಮ್ಯಾಚ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬಂದು ಆಡೋದು ರ್ಯಾಂಕ್ ಮ್ಯಾಚು. ನಾವು ಇಳಿಯೋದು ಗೊತ್ತಿದೆ ಪೀಕಲ್ಲಿ ಪಟ ಇಳಿದು ಲೂಟ್ ಮಾಡಿಕೊಂಡು ಮೇಲೆ ಹೋಗಿ ಈಗ ಯಾರನ್ನಾರು ಹೊಡಿಬೇಕು. ಮೇಲೆ ಇಲ್ಲೊಬ್ಬ ಬರೋದನಿದ್ದಾನೆ, ಬಂದ OP ಹೆಡ್ ಶಾಟ್ 154 ಬಿತ್ತು. ಇನ್ನೊಬ್ಬ ಅದೇ ತಕ್ಷಣವೇ ಬಂದೇನೆ. ಇನ್ನೊಬ್ಬ ಅವನ ಪಕ್ಕನೇ ಗನ್ ಆರಿಸ್ತಾನೆ, ಬಂದು ಹೊಡಿಯೋ ನನಗೆ. ಯಾಕೆ ಗನ್ ಆರಿಸ್ತಾ ಇದೆಯಾ ಇನ್ನೂ? ಅವ್ನು ಗನ್ ಆರಿಸ್ತಾನೆ ಇರಲ್ಲ. ಅಯ್ಯೋ ಚೂರೇ ಡ್ಯಾಮೇಜ್ ಐತೆ. ಅಲ್ಲೊಬ್ಬ ಇದ್ದಾನೆ, ಅವನು ಅವಾಗಲಿಂದ ನಂಗೆ ತೊಂದರೆ ಕೊಡ್ತಾ ಇದ್ದಾನೆ. ಅವನು ಕ್ಲಿಯರ್ ಮಾಡಾತು. ಇನ್ಯಾರ್ಯಾರೂ ಇಲ್ಲ. ಇನ್ನು ಅಲ್ಲೊಬ್ಬ ಕಾಣ್ತದಾನೆ, ಆದರೆ ನೆಟ್ವರ್ಕ್ ಬೇರೆ ಇಲ್ಲ. ಏನಾದ್ರು ಮಾಡೀಗ ಕೆಳ ಹೋಗೋಣ. ಈ ಮ್ಯಾಚ್ ಬಿಡೋದೇ ಬೇಡ, ನಾನು ಬುಯ್ಯ ಹೊಡಿಲೇಬೇಕು ಅಂತ ಪಣ ತೊಟ್ಟಿದ್ದೀನಿ ಇವತ್ತು. ಯಾಕಂದರೆ ಕಮ್ಮಿ ಮ್ಯಾಚ್ ಆಡಿಲ್ಲ ನಾನು, ಸಿಕ್ಕಾಪಟ್ಟೆ ಮ್ಯಾಚ್ ಆಡಿನಿ. ಇಲ್ಲೊಬ್ಳು ಇದ್ದಾಳೆ ಅಕ್ಕ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಅವಳನ್ನ ಏರಿಸ್ಬಿಡೋಣ ಪಕ್ಕ. ಹೋದ್ಲವಳು ಮನೆಗೆ. ಇನ್ನೊಬ್ಬ ಇಲ್ಲೇ ಎಲ್ಲ ಕಾಣ್ತಾನೆ, ಮಾರ್ಕ್ ಬರ್ತೈತೆ ನನಗೆ. ವೈಬ್ರೇಟ್ ಆಗುತ್ತೆ, ನಾನು ಅದನ್ನ ಹಾಕ್ಕೊಂಡಿದ್ದೀನಿ. ವೈಬ್ರೇಷನ್ ಬಂದ ಸೇಮ್ ಬಟ್ಟೆ ಹಾಕ್ಕೊಂಡಿದ್ದಾನೆ. ಅವನಿಗೆ ಎಗರ್ಸಾತು, ಅವನು ಸೀದಾ ಶಿವನ ಪಾದ ಸೇರಾತು. ಈಗ ನೆಕ್ಸ್ಟು ಕಾರ್ ಹತ್ತಾನ. ನನ್ನ ಲ್ಯಾಂಬರ್ಗಿನಿ ಐತಿ ಇಲ್ಲೇ, ಅದಕ್ಕೆ ಸ್ವಲ್ಪ ಪೇಂಟ್ ಹೊಡ್ಸಕ್ಕೆ ನನ್ನ ಹತ್ರ ಸ್ಕಿನ್ನಿಗೆ ದುಡ್ಡಿಲ್ಲ. ನೋಡ್ಬೇಕು, ಇಲ್ಲೊಬ್ಬ ಇದ್ದಾನೆ ಅಣ್ಣಂಗೆ OP ಹೆಡ್ ಬಿತ್ತು ಮಾತ್ರ ಒಂದೆರಡು. ಸುತ್ತ ಗ್ಲೂವಲ್ ಹಾಕೋಬೇಕೀಗ. ಅಯ್ಯೋ ಅದಷ್ಟೊಳಗೆ ಹೊಡಿತಾ ಇದ್ದಾರೆ. ಜಸ್ಟ್ ಇನ್ನೊಂದು 2 ಬುಲೆಟ್ ಹೊಡೆದಿದ್ರೆ ನಾವು ಸೀದಾ ಶಿವನ ಪಾದ ಸೇರ್ತಿದ್ವಿ. ಜನ್ರೇಟ್ರು ಗೋವಿಂದ ಪಾದಾಣಕ್ಕೂ ಗೋವಿಂದ ಅಂತೇಳಿ ಅಲ್ಲಿದ್ದಾನೆ. ಮನೆ ಒಳಗಿದ್ದಾನೆ ಲುಚ್ಚ ನನ್ನ ಮಗ. ಈಗ ನಾನು ಮೇಲೆ ಹೋಗಿ ಈ ಕಡೆ ಸೈಡಿಂದ ಬಂದೆ. ಒಬ್ಬ ಕಾಣ್ತಾ ಇದ್ದಾನೆ, ಅವನಿಗೆ ಹೊಡೆದಾತು. ಬಂದ ಇವನಿಗೆ ಒಂದೇ ಒಂದು ರೆಡ್ ನಂಬರ್ ಬಿತ್ತು ಮತ್ತೆಲ್ಲ. ಇದು ಇರಲಿ, ತೊಂದರೆ ಇಲ್ಲ. ಸುತ್ತ ವಾಲ್ ಹಾಕಬಿಡೋಣ, ಇಲ್ಲಾಂದರೆ ಮತ್ತೆ ಡ್ಯಾಮೇಜ್ ಕೊಡ್ತಾರೆ. ಡ್ಯಾಮೇಜ್ ಕೊಟ್ಟರು. ನಮ್ಮ ಹತ್ರ ಈಗ ಡ್ರ್ಯಾಗನ್ ವೈ ಇದೆ, ಹೊಡಿಬೇಕದನ್ನ. UST MP40 ಡ್ರ್ಯಾಗನ್ನಲ್ಲಿ ಸಿಕ್ಕಾಪಟ್ಟೆ ಆಟಾಡ್ತೀನಿ. 9 ಕಿಲ್ ಹೊಡೆದೀನಿ. 4 ಜನ ಇದ್ದಾರೆ. 4 ಜನದಲ್ಲಿ ಇನ್ನು 3 ಜನ ಎಲ್ಲೋಗ್ಯಾರೋ ಗೊತ್ತಿಲ್ಲ. ನೋಡ್ಬೇಕು ಎಲ್ಲೆಲ್ಲಿ ಸಿಗ್ತಾರಂತ 3 ಜನ. ಈಗ 3 ಜನ ಹುಡ್ಕೋದೆ ನನ್ನ ಕೆಲಸ. ಆದರೆ ನಂದು ಇದು ಬಾಟ್ ಹಾಕ್ಕೊಂಡು ಯಾವುದೇ ಸ್ಕಿನ್ ಇಲ್ಲ. ಈಗ 3 ಜನ ಹುಡುಕಿ ಅವ್ರನ್ನ ಹೊಡೆದ್ರೆ ಬುಯ್ಯ. ನೋಡೋಣ, ಅವರ ನೋಡೇ ಬಿಡೋಣ, ಎಲ್ಲರೂ ಸಿಗ್ತಾರ ಅಂತ ನೋಡೋಣ. ಇಲ್ಲೂ ಕಾಣ್ತಾ ಇಲ್ಲ. ಇದು ದೊಡ್ಡ ಬೌಂಡ್ರಿಲಿ 3 ಜನ ಇದ್ದೀವಿ ನಾವು. 4 ಜನ ಇದ್ದೀವಿ. 3 ಜನ ಅದರಲ್ಲಿ ನಾವು ಹೊಡಿಬೇಕಾಗಿದ್ದು. 3 ಜನ ನನ್ನ ಕೈಗೆ ಸಿಕ್ಕರೆ ಅಡ್ಡಿಲ್ಲ. ಇದು ಸೋಲೋ ವರ್ಸಸ್ ಸೋಲೋ ಮ್ಯಾಚು. 3 ಜನ ಸಿಗ್ತಾರ ಇಲ್ಲ ಅಂತ ನೋಡೋಣ. ಇಲ್ಲ, ಸೀದಾ ಮೇಲೆ ಹೋಗೋಣ ಅಂತ ಮಾಡೀನಿ. ಈಗ ಒಬ್ಬ ಕಾಣಿಲ್ಲ, ನೋಡೋಣ ನಡ್ರಿ ಮೇಲೆ ಹೋಗೋಣ. ಬೆಟ್ಟ ಹಳಿಯೊಳಗೆ ಸುಸ್ತೆದ್ದು ಹೋಗ್ತೀವಿ. ನೋಡೋಣ. ಡ್ಯಾಮೇಜು ಇನ್ನೊಂದು UST ಕೊಡ್ತೀನಿ ನೋಡಿ. ಒಂದೇಟ 453. ಅವ್ನು ಸತ್ತ. ಅವ್ನು ಹೋಗಿ ಬಡ್ಡಿ ಮಗನೇ ಮನೆಗೆ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಒಂದೆಲ್ಲ ಏನಾದ್ರು ಲೂಟ್ ಇದ್ರೆ, ಲೂಟಿಗೇನು ಬರ ಇಲ್ಲ, ಬ್ಯಾಗ್ ಫುಲ್ ತುಂಬಿದೆ. ಇನ್ನು 3 ಜನ ಇದ್ದೀವಿ. ಇಬ್ಬರು ಬೇಕು ನನಗೆ. ಇಬ್ಬರು ಬ್ಯಾಗಲ್ಲಿ ಸ್ವಲ್ಪ ತಗೊಳ್ಳೋಣ. ಯಾಕೆ ಓವರ್ಲೋಡ್ ಆಗೈತೆ, ಓಡ್ತಾ ಇಲ್ಲ ಮನುಷ್ಯ. ಹಂಗಾಗಿ ಚೂಜಿ ಬೇರೆ ಐತಿ. ಚೂಜಿ ಇರಲಿ. ಚೂಜಿ ಇದ್ದರೆ ಸೋಲೋ ವರ್ಷದಲ್ಲಿ ಬೇಕಾಗುತ್ತೆ. ಯಾಕಂದರೆ ಅವ್ರು ಹೊಡೆದು ಎತ್ಲಾಗಾರು ಹೋದರೆ ನಾಲ್ಕು ಮಾಡಿ, ಅಕಸ್ಮಾತ್ 4 ಹಾಕೋ ಮುಂಚೆ ವಾಲ್ ಹಾಕಿ ಆಮೇಲೆ 4 ಆದರೆ ತುಂಬ ಅವಶ್ಯಕತೆ ಇದೆ ಸೂಜಿ. ಈಗ ಇಲ್ಲೆಲ್ಲರೂ ಕಾಣ್ತಾರೆ ನೋಡೋಣ. ಇನ್ನಿಬ್ಬರು ಹೊಡೆದ್ಬಿಟ್ರೆ ಮುಗಿದು ಬುಯ್ಯ, ನಮ್ಮದೇ ಮ್ಯಾಚ್ ಈ ಮ್ಯಾಚು. ನೋಡೋಣ ಎಲ್ಲಿದ್ದಾರಂತ. ಎಲ್ಲೂ ಕಾಣ್ತಾ ಇಲ್ಲ. ಒಬ್ಬನೇ ಆಗ್ಯಾನೀಗ. ಒಬ್ಬನೇ ಇದ್ದಾನೆ. ಅವ್ನು ಹುಡುಕ್ಬೇಕು ಎಲ್ಲಿದ್ದಾನಂತ. ಅಲ್ಲೊಂದು ಯಾವುದೋ ಡ್ರಾಪ್ ಬೀಳ್ದೈತಿ. ಫಸ್ಟ್ ನಾವು ಸೈಡಿಂದ ಕವರ್ ಮಾಡ್ಕೋಣ. ಲಾಸ್ಟ್ ಒಬ್ಬ ಆಡೋಣ ಬಿಟ್ರೆ ಎಂತ ಮಾಡೋಣ. ಅದಕ್ಕೆ ನೋಡ್ಕೊತ ಹೋಗ್ಬೇಕು ಸೈಡಿಂದ. ನೋಡೋಣ ಇಲ್ಲೇ ಕಂಡ ಅಣ್ಣ ಡ್ಯಾಮೇಜ್ ಕೊಟ್ಟ. ಅದೆಲ್ಲ ನಮಗೆ ಅಂಟೋದು ಇಲ್ಲ. ಅವನು ಒಂದು ಸ್ವಲ್ಪ ಬಾಡ್ತಾರೆ ಇದ್ದಾನೆ. ನೋಡೋಣ, ಎಷ್ಟು ಕೊಟ್ಟು ನೋಡೋಣ. ಇಲ್ಲ, ವಾಲ್ ಹಾಕಬಿಟ್ಟ. ಇಲ್ಲೇ ಒಂದು ಬಿಟ್ಟು ಓಡೋಣ. ಇದು ಟೆಕ್ನಿಕ್ ಇದರಲ್ಲಿ. ಈ ಕ್ಯಾರೆಕ್ಟರ್ ನಂಗೆ ಭಾಳ ಇಷ್ಟ. ತಗ ಹೆಡ್ಡು 2 ರೆಡ್ ನಂಬರ್ ಬಿತ್ತು. ಕೊನೆಗೂ ಬುಯ್ಯ ನಮ್ಮದೇ.